ಹಲೋ ಫ್ರೆಂಡ್ಸ್, ಇವತ್ತು ನಾವು ಹೆಸ್ರುಕಾಳು ದೋಸೆ ಮಾಡೋಕ್ಕೆ ಹೋಗೋಣ. ಹೆಸ್ರುಕಾಳು ದೋಸೆಗೆ ಫಸ್ಟು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸು ಹೆಸ್ರುಬೇಳೆ ಹಾಕ್ಕೋಬೇಕು. ಅರ್ಧ ಗ್ಲಾಸ್ ಹೆಸ್ರುಬೇಳೆ ಹಾಕಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು 6 ಅವರ್ಸ್ ನೆನೆಸಿಡಬೇಕು. ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆನೂ ನೆನೆಸಿಡಿ. ಮತ್ತು ಸ್ವಲ್ಪ ಮೆಣಸು, ಒಂದೆರಡು ಒಣಮೆಣ್ಸಿನ್ಕಾಯಿ, ಇದೆಲ್ಲ ಹಾಕ್ಬಿಟ್ಟು ವಾಶ್ ಮಾಡಿ 6 ಅವರ್ಸು ನೆನೆಸಿಡೋಣ. ಇವಾಗ ನೀಟಾಗಿ ತೊಳೆದಿದೆ. ಇದಕ್ಕೆ ನೀರು ಹಾಕಿ ನೆನೆಸಿಟ್ಬಿಡೋಣ. ನೆನೆಸಿ ಒಂದು 6 ಅವರ್ಸ್ ನೆನೆದ್ರೆ ಸಾಕು. ನೆನೆಸ್ಬಿಟ್ಟು ಆಮೇಲೆ 6 ಅವರ್ಸ್ ಆದಮೇಲೆ ರುಬ್ಬೋಣ. ಸ್ನೇಹಿತರೆ, ಇವಾಗ ಇದು 6 ಅವರ್ಸ್ ನೆನೆದಿದೆ. ಸೊ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ 2 ಹಸಿಮೆಣ್ಸಿನ್ಕಾಯಿ ಸೇರಿಸಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ತುಂಬ ನುಣ್ಣಗೆ ರುಬ್ಬೋದು ಬೇಡ, ಸ್ವಲ್ಪ ದಪ್ಪ ದಪ್ಪ ರುಬ್ಕೊಂಡ್ರೆ ಸಾಕು. ರುಬ್ಬಿದೆ, ಇಷ್ಟು ದಪ್ಪ ದಪ್ಪ ಇದ್ದರೆ ಸಾಕು. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಮತ್ತು ಹಂಗೆ ಸ್ವಲ್ಪ ಗ್ರೇಟ್ ಮಾಡಿರೋದು ಕ್ಯಾರೆಟು ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಟ್ಬಿಡೋಣ. ಒಂದು 5 ನಿಮಿಷ ಇಟ್ಟು ಆಮೇಲೆ ದೋಸೆ ಹಾಕ್ಕೊಳ್ಳೋಣ. ಇವಾಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಬಿಸಿ ಆದಮೇಲೆ ಇವಾಗ ದೋಸೆ ಹಾಕ್ಕೊಳ್ಳೋಣ. ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಅದು ಬಾಯ್ಲ್ ಆಗಲಿ. ಈಗ ಓಪನ್ ಮಾಡಿ ನೋಡೋಣ. ನೀಟಾಗಿ ಬಾಯ್ಲ್ ಆಗಿದೆ. ಸ್ವಲ್ಪ ಟರ್ನಿ ಬಾಯ್ಲ್ ಮಾಡ್ಕೊಳ್ಳಿ. ಅಷ್ಟೇ, ತೆಗಿಯೋಣ. ಅದೇ ಥರ ಬೇರೆ ದೋಸೆ ಎಲ್ಲ ಹಾಕ್ಕೊಳ್ಳೋಣ. ರೆಡಿ ಇದೆ, ತೆಗಿಯೋಣ.
ಇದೇ ಥರ ಎಲ್ಲ ದೋಸೆನೂ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇವಾಗ ಹೆಸರುಬೇಳೆ ದೋಸೆ ರೆಡಿಯಾಗಿದೆ, ಚಟ್ನಿನೂ ರೆಡಿಯಾಗಿದೆ. ನೀವು ಒಂದ್ಸಲ ಮನೇಲಿ ಮಾಡಿ ಟ್ರೈ ಮಾಡಿ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.